ಪೋಷಕರೇ ಹುಷಾರಾಗಿರಿ. ಈ ಶಾಲೆಗಳಿಗೆ ಏನಾದ್ರೂ ನೀವು ಅಡ್ಮಿಷನ್ ಮಾಡಿಸಿದ್ರೆ ಮಕ್ಕಳ ಭವಿಷ್ಯ ನುಚ್ಚುನೂರಾಗಿ ಹೋಗುತ್ತೆ. ರಾಜ್ಯದಲ್ಲಿ 501ಕ್ಕೂ ಹೆಚ್ಚು ಅನಧಿಕೃತ ಶಾಲೆಗಳಿದೆ. 501 ಅಕಾಡೆಮಿಕ್ ಇಯರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅನಧಿಕೃತ ಸ್ಕೂಲ್ಗಳ ಲಿಸ್ಟ್ ಅನ್ನ ನೀವ್ ಯಾಕೆ ಇನ್ನು ಅನೌನ್ಸ್ ಮಾಡಿಲ್ಲ? ಅಷ್ಟೊಂದು ನಾಲಾಯಕ ಅಧಿಕಾರಿಗಳಿದಾರ ನಿಮ್ ಇಲಾಖೆಯಲ್ಲಿ. ಬೆಂಗಳೂರು ಉತ್ತರದಲ್ಲಿ 51 ಅನಧಿಕೃತ ಶಾಲೆ ಇದೆ. ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ? ಇವೆಲ್ಲ ಧನದಾಹಿ ಎಜುಕೇಶನ್ ಸೆಂಟರ್ಗಳು. ನಿಮ್ಮ ಮಕ್ಕಳಿಗೆ ಖಂಡಿತ ಎಜುಕೇಶನ್ ಕೊಡೋದಕ್ಕೆ ಅಂತ ಇರೋವಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಸ್ಕೂಲ್ಗಳಿಗೆ ಸೇರ್ಸೋಕು ಮುನ್ನ ಯೋಚನೆ ಮಾಡಿ. ಈಗ ಆಲ್ರೆಡಿ 3 ಜನ ಅಡ್ಮಿಷನ್ ಪ್ರಾಸೆಸ್ ನ ಮುಗಿಸ್ಬಿಟ್ಟಿರ್ತೀರಿ. ಆದ್ರೆ ಅನಧಿಕೃತ ಶಾಲೆಗಳ ಪಟ್ಟಿಯನ್ನ ಯಾಕೆ ಇನ್ನೂ ರಿಲೀಸ್ ಮಾಡಿಲ್ಲ? ಯಾವಾಗ ರಿಲೀಸ್ ಮಾಡ್ತೀರಿ? ಅಂತ ಶಾಲೆಗಳನ್ನ ಮುಚ್ಚಿಸುವಂತ ಯೋಗ್ಯತೆ ಇಲ್ವಾ ನಿಮ್ಗೆ? ಒಂದ್ ಕಡೆ ಒಂದೊಂದು ಸರ್ಕಾರ ಬಂದಾಗ್ಲೂ ಟೆಕ್ಸ್ಟ್ ಬುಕ್ ಗಳನ್ನ ಚೇಂಜ್ ಮಾಡಿ ಮಕ್ಕಳ ಎಜುಕೇಶನ್ ಜೊತೆ ಆಟ ಆಡ್ತೀರಿ. ಇನ್ನೊಂದ್ ಕಡೆ ಅನಧಿಕೃತ ಶಾಲೆಗಳು ಇಂಥವು ಅಂತ ರೆಕಗ್ನೈಸ್ ಮಾಡಿ ಅದ್ರ ಲಿಸ್ಟ್ ಅನೌನ್ಸ್ ಮಾಡಿ ಅದನ್ನ ಮುಚ್ಚೋ ಕೆಲ್ಸಕ್ಕೂ ಹೋಗಲ್ಲ. ಅಪ್ಪ ಅಮ್ಮ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ದುಡ್ಕೊಂಡ್ ಬಂದು ನಮ್ಮ ಮಕ್ಕಳು ಒಂದ್ ಒಳ್ಳೆ ಸ್ಕೂಲಲ್ಲಿ ಸೇರ್ಬೇಕು ಅಂತ ಅಂದ್ಕೊಂಡು 1-2 ತಿಂಗಳಿಂದ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಯಾವ ಸ್ಕೂಲಿಗೆ ಮಕ್ಕಳನ್ನ ಸೇರಿಸಬೇಕು, ಅಯ್ಯೋ ಅಲ್ಲಿ ಅಷ್ಟು ಲಕ್ಷ ಅಂತೆ ಇಷ್ಟು ಲಕ್ಷ ಅಂತೆ ಅಂತ. ಎಜುಕೇಶನ್ ಒಂದು ಬಿಸ್ನೆಸ್ ಆಗಿದೆ. ಸೊ ದಯವಿಟ್ಟು ಮಕ್ಕಳನ್ನ ಶಾಲೆಗೆ ಸೇರ್ಸೋಕ್ ಮುಂಚೆ ಯಾವ ಸ್ಕೂಲಿಗೆ ಸೇರಿಸ್ತಿದ್ದೀರಿ ಅಂತ ಯೋಚನೆ ಮಾಡಿ.